ಹಲೋ, ನಮಸ್ತೆ. ಹೇಳಿ ಸರ್. ಓಕೆ ಸರ್. ಡಿಸ್ಕಸ್ ಮಾಡಿ ನಿಮ್ಗೆ ಕಾಲ್ ಬ್ಯಾಕ್ ಮಾಡ್ತೀನಿ. ಹೊಸದಾಗಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟನ್ನು ಸ್ಟಾರ್ಟ್ ಮಾಡ್ತಿದ್ದಾರಂತ ಒಬ್ಬ ಕ್ಲೈಂಟ್. ಅದಕ್ಕೆ ಬೇಕಾಗುವಂಥ ಡಾಕ್ಯುಮೆಂಟ್ಸ್ ಮತ್ತು ಪ್ರೊಸೀಜರ್ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಾ? ನನಗೆ GST ರಿಜಿಸ್ಟ್ರೇಷನ್ ಏನು ಮಾಡಿಸ್ಬೇಕಂತ ಗೊತ್ತು ರೀ, ಬಟ್ ಅದು ಉಳ್ದಿದ್ದು ಗೊತ್ತಿಲ್ಲ ರೀ ನಂಗೆ. ನಿಮಗೆ ಗೊತ್ತಾ ಏನು ಮಾಡಿಸ್ಬೇಕಂತ ಹೇಳಿ? ನಂಗೆ ಎಕ್ಸ್ಪೋರ್ಟ್ ಡೀಟೇಲ್ಸ್ ಬಗ್ಗೆ ಗೊತ್ತು. ಏನು ಡೀಟೇಲ್ ಆಗಿ ನಮಗೂ ಅಷ್ಟು ಗೊತ್ತು. ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಅದು ಏನೇನು ಪ್ರೊಸೀಜರ್ ಇದೆ ನಿಮ್ಗೆ ಗೊತ್ತಾ? ಇಲ್ಲ ಮ್ಯಾಮ್, ನಮಗೂ ಅಷ್ಟು ಗೊತ್ತಿಲ್ಲ ಮ್ಯಾಮ್. ಬರೀ MSME ಬಗ್ಗೆ ಅಷ್ಟೇ ಗೊತ್ತಿದೆ. ಓಕೆ, ಹಾಗಾದ್ರೆ ಸರ್ ಜೊತೆ ಡಿಸ್ಕಷನ್ ಮಾಡಿ ಅದರ ಪ್ರೊಸೀಜರ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಎಕ್ಸ್ಕ್ಯೂಸ್ ಮೀ ಸರ್. ಸರ್, ಒಬ್ರು ಕ್ಲೈಂಟ್ ಕಾಲ್ ಮಾಡಿದ್ರಿ ಸರ್. ಅವರ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿದ್ದಾರೆ ಸರ್. ಅದರ ಪ್ರೊಸೀಜರ್ ಮತ್ತು ಡಾಕ್ಯುಮೆಂಟ್ಸ್ ಬಗ್ಗೆ ಕೇಳಿದ್ರು ಸರ್. ಸ್ವಲ್ಪ ಅದ್ರ ಬಗ್ಗೆ ನಮ್ಮ ಡೀಟೇಲ್ ಆಗಿ ನಾಲೆಜ್ ಕೊಡ್ರಿ ಸರ್. ಕ್ಲೈಂಟ್ ಫೋನ್ ಬಂದಿತ್ತು, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಮಾಡ್ಬೇಕಂತ ಹೇಳಿದ್ರಾ? ಸೊ ಈ ವಿಷಯದ ಬಗ್ಗೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಈ ಒಂದು ವಿಷಯದ ಬಗ್ಗೆ ಒಂದು ಯೂಟ್ಯೂಬ್ ವಿಡಿಯೋ ಮಾಡೋಣ ಅಂತ. ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯದ ಒಂದು ಹಂತವಾಗಿ ಯಾವ ರೀತಿ ನಾವು ಒಂದು ಪ್ರೊಸೆಸ್ ಅನ್ನ ಮಾಡಬೇಕು, ಮತ್ತೆ ಯಾವ್ಯಾವ ಕಂಪ್ಲೈಂಟ್ಸ್ ಬರ್ತಾವೋ ಅದಕ್ಕೆ ಏನೇನು ಎಲ್ಲ ನಾವು ಅಗತ್ಯ ಒಂದು ರಿಜಿಸ್ಟ್ರೇಷನ್ ಮಾಡಬೇಕಾಗತ್ತೆ, ಈ ಒಂದು ವಿಷಯದ ಬಗ್ಗೆ ಒಂದು ಯೂಟ್ಯೂಬ್ ವಿಡಿಯೋ ಮಾಡಿ ಎಲ್ಲರಿಗೂ ಸಾರ್ವಜನಿಕರಿಗೆ ತಿಳಿಸೋಣ ಅಂತ ಬನ್ನಿ. ಹಾಗಾದ್ರೆ ನಮಸ್ಕಾರ ಎಲ್ಲರಿಗೂ. ಟ್ಯಾಕ್ಸ್ ಕ್ರಾಪ್ ಸರ್ವಿಸಸ್ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ದಿವಸ ನಾವು ಒಂದು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ನಾವು ಸ್ಟಾರ್ಟ್ ಮಾಡ್ಬೇಕಂತ ಹೇಳಿದ್ರೆ ಯಾವ್ಯಾವ ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗತ್ತೆ, ಯಾವ್ಯಾವ ಹಂತಗಳನ್ನು ನಾವು ಪಾರ್ ಮಾಡಬೇಕಾಗತ್ತೆ, ಅಲ್ಲಿ ಮಷಿನರಿ ಆಗಿರ್ಬೋದು, ಇಂಡಸ್ಟ್ರಿ ಆಗಿರ್ಬೋದು, ಇಂಡಸ್ಟ್ರಿಯಲ್ ಲ್ಯಾಂಡ್ ಆಗಿರ್ಬೋದು, ಸಬ್ಸಿಡಿ ಆಗಿರ್ಬೋದು, ಗೌರ್ಮೆಂಟ್ ಸಿಗುವಂಥ ಅನುಕೂಲಗಳಾಗಿರ್ಬೋದು, ಇವೆಲ್ಲ ವಿಷಯದ ಬಗ್ಗೆ ನಾವು ಮತ್ತು ನಮ್ಮ ಎಲ್ಲ ಸ್ಟಾಫ್ ಸೇರಿ ಡಿಸ್ಕಷನ್ ಅನ್ನು ಮಾಡೋಣಂತ. ಇದರಿಂದ ನಮಗೆ ಒಂದು ಇಂಡಸ್ಟ್ರಿ ಸ್ಟಾರ್ಟ್ ಮಾಡ್ಬೇಕಂತಿದ್ರೆ ಏನೇನು ಇನ್ಫಾರ್ಮೇಷನ್ ಬೇಕು ಅದು ಸಿಗುತ್ತೆ. ಇಲ್ಲ ಅಂದ್ರೆ ಕಮೆಂಟ್ ಮುಖಾಂತರ ಕೇಳ್ರಿ, ಪ್ರತಿಯೊಂದು ಕ್ವಶನ್ಗೂ ನಾವು ಆನ್ಸರ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ವಿಡಿಯೋನ ಸ್ಕಿಪ್ ಮಾಡಬೇಡ್ರಿ, ಕೊನೆಯವರೆಗೂ ನೋಡ್ರಿ. ನಿಮಗೆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಸ್ಟಾರ್ಟ್ ಇಂದ ಹಿಡಿದು ಅದರದ್ದು ಪ್ರೊಸೆಸ್ಸು, ಮಾರ್ಕೆಟಿಂಗು, ಕಂಪ್ಲೈನ್ಸು, ಬ್ಯಾಂಕಿಂದ ಫೆಸಿಲಿಟಿ, ಏನೇನು ಲೋನ್ ಫೆಸಿಲಿಟಿ ತಗೋಬಹುದು, ಇವೆಲ್ಲ ವಿಷಯದ ಬಗ್ಗೆ ಡೀಟೇಲ್ ಆಗಿ ತಿಳಿಯುತ್ತಂತೆ. ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ನಾವು ಡಿಸ್ಕಸ್ ಮಾಡ್ಕೊಂಡು ಹೋಗೋಣಂತ. ವಿಡಿಯೋ ಲೈಕ್ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ವರ್ಷದಿಂದ ಒಂದ ಫ್ಯಾಕ್ಟ್ರಿ ಒಳಗೆ ಕೆಲಸ ಮಾಡೀನಿ ಸರ್. ಈಗ ನಾನು ನಂದ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡಿನಿ ಸರ್. ಈಗ ನಾ ಸ್ಟಾರ್ಟ್ ಮಾಡ್ಬೇಕಂದ್ರೆ ಫಸ್ಟ್ ಏನ್ ಮಾಡ್ಬೇಕು ಸರ್? ನಾನು ಬಹಳ ಒಂದು ಒಳ್ಳೆ ವಿಚಾರ ಮಾಡಿದ್ರಿ. ನೀವು ಕಡೆ ವರ್ಕ್ ಮಾಡ್ತಾ ಇದ್ರಿ, ಎಲ್ಲ ಎಕ್ಸ್ಪೀರಿಯನ್ಸ್ ತಗೊಂಡಿದ್ರಿ. ಆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಹೆಂಗೆ ನಾವು ಪ್ರೊಸೆಸ್ ಮಾಡಬೇಕು, ಹೆಂಗೆ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕು ಅನ್ನೋ ವಿಷಯನ ತಿಳ್ಕೊಂಡಿರಿ. ಸೊ ಇದಕ್ಕೆ ನೀವು ಏನು ತಿಳ್ಕೊಂಡಿರಲ್ಲ ಇದನ್ನ ಒಂದು ನೀವು ಡಾಕ್ಯುಮೆಂಟ್ ರೂಪದಾಗ, ಅಂದ್ರೆ ಅದಕ್ಕೆ ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಹೇಳ್ತಾರೆ. ನೀವು ಎಷ್ಟು ಬಂಡವಾಳ ನಿಮ್ಗೆ ಬೇಕಾಗುತ್ತೆ, ಎಷ್ಟು ಕೆಪಾಸಿಟಿಯ ಒಂದು ಮಷಿನರಿ ಬೇಕಾಗುತ್ತೆ, ಎಷ್ಟು ಲ್ಯಾಂಡ್ ಬೇಕಾಗುತ್ತೆ, ಎಷ್ಟು ಸ್ಟಾಫ್ ಬೇಕಾಗುತ್ತೆ, ಮತ್ತು ಅದ್ರ ರಿಕ್ವೈರ್ಮೆಂಟ್ ಏನೇನು ಐತಿ ಅದರದ್ದೆಲ್ಲ ಡಿಟೇಲ್ ಆಗಿ ಒಂದು ಪ್ರಾಜೆಕ್ಟ್ ರಿಪೋರ್ಟನ್ನು ರೆಡಿ ಮಾಡಬೇಕಾಗತ್ತೆ. ಫೈನಾನ್ಸ್ ಬೇಕಾತಂದ್ರೆ ಬ್ಯಾಂಕಿಗೆ ಸಬ್ಮಿಟ್ ಮಾಡ್ಬೋದು, ಅಥವಾ ಏನಾರು ಸ್ಕೀಮ್ ಬೇಕಾದ್ರೆ ಗೌರ್ಮೆಂಟಿಗೆ ಸಬ್ಮಿಟ್ ಮಾಡ್ಬೋದು, ಅಥವಾ ಯಾವುದೋ ಒಂದು ಡಿಪಾರ್ಟ್ಮೆಂಟ್ ಗೌರ್ಮೆಂಟಿದ್ದು ಅಥವಾ ಎಕ್ಸ್ಪೋರ್ಟ್ ಆದ್ದು ಅಥವಾ ಈ MSME ಅಂತ ಬರುತ್ತೆ, ಇದರಲ್ಲಿ ನೀವು ಈ ಒಂದು ಪ್ರಾಜೆಕ್ಟ್ ರಿಪೋರ್ಟನ್ನು ಸಬ್ಮಿಟ್ ಮಾಡಿ ಅದರಿಂದ ಮುಂದಿನ ಪ್ರೊಸೆಸನ್ನು ಕಂಟಿನ್ಯೂ ಮಾಡ್ಬೋದು. ಸರ್, ನಾನು ಇಂಡಸ್ಟ್ರಿದ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಲೀಗಲ್ ಆಗಿ ಯಾವ್ಯಾವ ರಿಜಿಸ್ಟ್ರೇಷನ್ ಅನ್ನ ಮಾಡಿಸಿರ್ಬೇಕು ಸರ್? ನಾನು ಫಸ್ಟ್ ಆ್ಯಂಡ್ ಅಟ್ಮೋಸ್ಟ್ ಐತಲ್ಲ, ಫಸ್ಟ್ ಪ್ಯಾನ್ ಬೇಕಾಗತ್ತೆ, ಆಧಾರ್ ಕಾರ್ಡ್ ಬೇಕಾಗತ್ತೆ, ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಲಿಂದ NOC ಸರ್ಟಿಫಿಕೇಟ್ ಕೊಡ್ತಾರೆ, ಅದು ಬೇಕಾಗತ್ತೆ. ಪ್ರೈಸ್ ಜಾಸ್ತಿ ಇದ್ರೆ ಅವಾಗ EPF ಅಂಡ್ ESI ಸ್ಟಾರ್ಟ್ ಬೇಕಾಗತ್ತೆ. ಎಲೆಕ್ಟ್ರಿಸಿಟಿ ಅಂಡ್ ವಾಟರ್ ಬೋರ್ಡ್ಲಿಂದ ಪರ್ಮಿಷನ್ ಲೆಟರ್ ತಗೋಬೇಕಾಗತ್ತೆ. ಅದರ ಪ್ರೊಪ್ರೈಟರ್ಶಿಪ್ ಮತ್ತೆ ಪಾರ್ಟ್ನರ್ಶಿಪ್ ಮತ್ತೆ ಕಂಪ್ನಿ ಅಂತಲ್ಲ ಸರ್, ಅದೇನು? ಫಸ್ಟ್ ನೀವು ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿದ್ರೆ ಇವಾಗ 3-4 ವಿಧಗಳದಾವು. ಒಂದು ಫಸ್ಟ್ ಅಂದ್ರೆ ಪ್ರೊಪ್ರೈಟರ್ಶಿಪ್ ಅಂತ ಬರುತ್ತೆ. ಇದರೊಳಗೆ ನಿಮ್ದು ಓನರ್ಶಿಪ್ ಇರುತ್ತೆ, ನಿಮ್ದು ಪ್ಯಾನ್ ಕಾರ್ಡ್ ಮೇಲೆ ಪ್ರತಿಯೊಂದು ಬಿಸ್ನೆಸ್ ರನ್ ಆಗುತ್ತೆ. ಸೆಕೆಂಡ್ ಪಾರ್ಟ್ನರ್ಶಿಪ್ ಅಂತ ಬರುತ್ತೆ. ಇದರಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚು ಜನ ಸೇರಿ ಒಂದು ಪಾರ್ಟ್ನರ್ಶಿಪ್ ಫಾರ್ಮನ್ನು ಫಾರ್ಮ್ ಮಾಡಿ ಆ ಒಂದು ಪಾರ್ಟ್ನರ್ಶಿಪ್ ಫಾರ್ಮ್ ಪ್ರಕಾರ ಒಂದು ಬಿಸ್ನೆಸ್ ಅನ್ನ ರನ್ ಮಾಡ್ತಾರೆ. ಅದಕ್ಕೆ ಸಪ್ರೇಟ್ ಆಗಿ ಅದರದ್ದೇ ಅದೊಂದು ಪ್ಯಾನ್ ಇರುತ್ತೆ. ಅದ್ರ ಮುಖಾಂತರ ಎಲ್ಲ ಬಿಸ್ನೆಸ್ಗಳು ಬಿಸ್ನೆಸ್ ಆಕ್ಟಿವಿಟಿಗಳು ರನ್ ಆಗುತ್ತೆ. ನೆಕ್ಸ್ಟ್ ಅದ್ರ ಮುಂದೆ LLP ಅಂತ ಬರುತ್ತೆ, ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಅಂತ ಹೇಳ್ತಾರೆ. ಇದು ಪ್ರೈವೇಟ್ ಲಿಮಿಟೆಡ್ಕ್ಕಿಂತನೂ ಒಂದು ಸ್ಟೆಪ್ ಕಡಿಮೆ ಆಗಿರುತ್ತೆ. ಇದರಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚು ಜನ ಸೇರಿ ಒಂದು ಕಂಪನಿಯನ್ನು ರಿಜಿಸ್ಟರ್ ಮಾಡ್ತಾರೆ. ಅದು ರಿಜಿಸ್ಟರ್ ಆಫ್ ಕಂಪ್ನೀಸ್ ಒಳಗೆ ರಿಜಿಸ್ಟರ್ ಆಗಿರುತ್ತೆ. ಸೊ ಇದ್ರ ಮುಖಾಂತರ ನಾವು ಬಿಸ್ನೆಸ್ ಮಾಡ್ಬೋದು. ಇನ್ನೊಂದು ಅದ್ರ ಬಿಟ್ಟು ನೆಕ್ಸ್ಟ್ ಪ್ರೈವೇಟ್ ಲಿಮಿಟೆಡ್ ಅಂತ ಮಾಡ್ತಾರೆ. 2 ಅಥವಾ 2ಕ್ಕಿಂತ ಹೆಚ್ಚು ಜನ ಸೇರಿ ಒಂದು ಕಂಪನಿಯನ್ನು ರಿಜಿಸ್ಟರ್ ಮಾಡ್ತಾರೆ ROC ಒಳಗೆ, ಅದಕ್ಕೆ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳ್ತಾರೆ. ಅದರ ನೆಕ್ಸ್ಟ್ ನಂತರ ಬಂದದ್ದು ಪಬ್ಲಿಕ್ ಲಿಮಿಟೆಡ್ ಅಂತ ಬರುತ್ತೆ. ಒಂದು ಟರ್ನ್ ಓವರ್ ಲಿಮಿಟ್ ಅಂತ ಇರುತ್ತೆ, ಆ ಲಿಮಿಟ್ ಕ್ರಾಸ್ ಆತ ಅಂತ ಹೇಳಿದ್ರೆ ನೀವು ಪ್ರೈವೇಟ್ ಲಿಮಿಟೆಡ್ ಅನ್ನ ಪಬ್ಲಿಕ್ ಲಿಮಿಟೆಡ್ ಆಗಿ ಕನ್ವರ್ಟ್ ಮಾಡ್ಬೋದು.
ಇದಕ್ಕೆ ಅದರದೇ ಆದ ಒಂದು ಸಪ್ರೇಟ್ ಕಾನೂನುಗಳದಾವ. ಅದನ್ನ ನಾವು ಮುಂದಿನ ದಿನಗಳಲ್ಲಿ ಒಂದು ಡಿಟೇಲ್ ಆಗಿ ಚರ್ಚೆ ಮಾಡೋಣ. ಸರ್ ಈಗ ಒಂದು ನಾ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡೇನಿ ಸರ್. ಅದು ಯಾವ ಪ್ಲೇಸ್ ಒಳಗೆ ಮಾಡಿದ್ರೆ ಒಳ್ಳೇದು ಸರ್? ಇನ್ನು ನೀವು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ರೆಸಿಡೆನ್ಸ್ ಒಳಗೆ ಮಾಡಿದ್ರೆ ನಿಮ್ಗೆ ಎಲ್ಲ ಪರ್ಮಿಷನ್ಗಳು ಸಿಗೋದು ಕಷ್ಟ ಆಗುತ್ತೆ. ಕಮರ್ಷಿಯಲ್ ಮಾಡಿದ್ರು ಈ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮತ್ತೆ ಎಲೆಕ್ಟ್ರಿಸಿಟಿ ಅವ್ರ ಡಿಪಾರ್ಟ್ಮೆಂಟ್ ಇಂದ NOC ಸಿಗೋದು ಕಷ್ಟ ಆಗುತ್ತೆ. ಇಂಡಸ್ಟ್ರಿಯಲ್ ಎಸ್ಟೇಟ್ ಅಂತ ಇರ್ತಾವ, ಅದು ಗೌರ್ಮೆಂಟ್ ಆಫ್ ಕರ್ನಾಟಕ ಅಥವಾ ಗೌರ್ಮೆಂಟ್ ಆಫ್ ಇಂಡಿಯಾದವರು ಅವ್ರ ಸಹಭಾಗಿತ್ವ ಒಳಗ ಒಂದು ಇಂಡಸ್ಟ್ರಿ ಎಸ್ಟೇಟ್ ಅನ್ನು ಡೆವಲಪ್ ಮಾಡಿರ್ತಾರೆ. ಅಲ್ಲಿ ನೀವು ಬಿಸ್ನೆಸ್ ಮಾಡಿದ್ರೆ ಬಹಳಷ್ಟು ಅನುಕೂಲಗಳು ಆಗ್ತಾವೆ. ಅದರಿಂದ ನಿಮಗೆ ಅವೈಲಬಿಲಿಟಿ ಆಫ್ ಲೇಬರ್ ಆಯ್ತು, ಅವೈಲಬಿಲಿಟಿ ಆಫ್ ಎಲೆಕ್ಟ್ರಿಸಿಟಿ ಆಯ್ತು, ಟ್ರಾನ್ಸ್ಪೋರ್ಟೇಷನ್ ಆಯ್ತು, ಇವು ಭಾಳ ಈಸಿಯಾಗಿ ಸಿಗ್ತಾವೆ. ಅದಲ್ಲದೆ SEZ ಅಂತ ಮಾಡಿರ್ತಾರೆ, ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತೇಳಿ. ಅದರೊಳಗೆ ಭಾಳಷ್ಟು ಟ್ಯಾಕ್ಸ್ ಬೆನಿಫಿಟ್ ಅನ್ನು ಕೊಟ್ಟಿರ್ತಾರೆ. ಸೊ ಈ ಎಲ್ಲ ಬೆನಿಫಿಟ್ ಅಂತ ತಗೋಬೇಕಂತ ಹೇಳಿದ್ರೆ ನೀವು ಸ್ಪೆಷಲ್ ಆಗಿ ಆ ಒಂದು ಇಂಡಸ್ಟ್ರಿಗೆ ಮಾಡದಂತ ಒಂದು ಪ್ಲೇಸ್ ಅಲ್ಲಿ ಇಂಡಸ್ಟ್ರಿ ಮಾಡಿದ್ರೆ ಬಹಳ ಒಳ್ಳೇದು. Sir, I want to start my business. How to collect capital for my business? ನೀವು ನಿಮ್ಮ ಸೇವಿಂಗ್ ಅಕೌಂಟ್ ಫಸ್ಟ್ ಏನು ಸೇವಿಂಗ್ಸ್ ಇರ್ತಲ್ಲ ಅದನ್ನ ಯೂಸ್ ಮಾಡ್ಬೋದು. ಅದು ಬಿಟ್ಟು ಬಂದ್ರೆ ನೆಕ್ಸ್ಟ್ ಬ್ಯಾಂಕ್ಲಿಂದ ಫೆಸಿಲಿಟಿ ಸಿಗ್ತಾವೆ ನಿಮ್ಗೆ. ಲೋನ್ ಫೆಸಿಲಿಟಿ, ಮುದ್ರಾ ಲೋನ್ ಫೆಸಿಲಿಟಿ ಇರ್ತಾವೆ, ಅವನ್ನ ತೊಗೋಬೋದು. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಇವು ಕ್ರೆಡಿಟ್ ಏನು ವೆಂಡರ್ಸ್ ಕಡೆದು ಏನು ತೊಗೊಂತಲ್ಲ ಮಟೀರಿಯಲ್ನ, ಇನಿಷಿಯಲಿ ಏನು ಮಾಡೋದು ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರ ಕ್ರೆಡಿಟ್ ಫೆಸಿಲಿಟಿನ ಅವೈಲ್ ಮಾಡೋದು. ಸರ್ ಬ್ಯಾಂಕ್ ನಲ್ಲಿ ಇಂಡಸ್ಟ್ರಿ ಸಲುವಾಗಿನ ವರ್ಕಿಂಗ್ ಕ್ಯಾಪಿಟಲ್ ಲೋನ್ ಅಂತ ಕೊಡ್ತಾರನ್ ಸರ್, ಹಂಗಂದ್ರೆ ಏನ್ ಸರ್? ಮತ್ತೆ ಅದನ್ನ ನಾನು ತಗೋಬೇಕಂದ್ರೆ ಏನ್ ಮಾಡ್ಬೇಕು ಸರ್? ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳಿದ್ರೆ ನಮ್ಮ ಜನರಲ್ ಆಗಿ ನಾವು ಮಾತಾಡೋದಾದ್ರೆ OD ಅಕೌಂಟ್ ಅಂತ ಹೇಳ್ತಾರೆ, ಅದಕ್ಕೆ ಓವರ್ ಡ್ರಾಫ್ಟ್ ಅಂತ ಹೇಳಿ. ಇದೆಲ್ಲ ಬ್ಯಾಂಕ್ನಾಗ ನೀವು ಇಂಡಸ್ಟ್ರಿ ಅಥವಾ ಬಿಸ್ನೆಸ್ ಆಯ್ತು ಇದಕ್ಕೆ ಪ್ರೊವೈಡ್ ಮಾಡ್ತಾರೆ. ಇದು ಯೂಶುವಲಿ ನಿಮ್ಮ ಟರ್ನ್ ಓವರ್ ಬೇಸ್ ಮೇಲೆ ಇರುತ್ತೆ. ನಿಮ್ಮ ಟರ್ನ್ ಓವರ್ 20% ಅವರು OD ಲಿಮಿಟ್ ಅನ್ನು ಕೊಟ್ಟಿರ್ತಾರೆ. ಇದು ಇನಿಷಿಯಲ್ ಸ್ಟಾರ್ಟ್ ಆಗಿ ನೀವು ತಗೋಬೇಕಂತ ಹೇಳಿದ್ರೆ ಫಸ್ಟ್ ನಿಮ್ದು ಪ್ರೆಸೆಂಟ್ ಇಯರ್ ಟರ್ನ್ ಓವರ್ ತೋರಿಸಬೇಕಾಗುತ್ತೆ. ನಂತರ ಪ್ರೊಜೆಕ್ಟೆಡ್ ನೆಕ್ಸ್ಟ್ 2 years ಟರ್ನ್ ಓವರ್ ಏನ್ ಮಾಡ್ತೀರ ಅನ್ನೋದನ್ನ ಬ್ಯಾಂಕಿಗೆ ತೋರಿಸಬೇಕಾಗುತ್ತೆ. ಇದ್ರ ಬೇಸ್ ಮೇಲೆ ಬ್ಯಾಂಕ್ನವರು ನಿಮ್ಗೆ ಈ ಒಂದು ವರ್ಕಿಂಗ್ ಕ್ಯಾಪಿಟಲ್ ಫೆಸಿಲಿಟಿ ಅಂದ್ರೆ OD ಫೆಸಿಲಿಟಿಯನ್ನ ಕೊಡ್ತಾರೆ. ನಾವು ಒಂದು ಇಂಡಸ್ಟ್ರಿ ಸ್ಟಾರ್ಟ್ ಮಾಡ್ಕೊಂಡು ಮಾಡಿದ್ವಿ ಸರ್. ಅದಕ್ಕೆ ಮತ್ತೆ ಮಷಿನರಿ ಮತ್ತೆ ರಾ ಮೆಟೀರಿಯಲ್ಸ್ ಕೊಡುವಂತ ವೆಂಡರ್ಸ್ ನ ಹೆಂಗ್ ಹುಡುಕ್ಲಿ? ಈಗ ನಾವು ಆನ್ಲೈನ್ ಥ್ರೂನು ಮಾಡ್ಬೋದು, ಆಫ್ಲೈನ್ ಥ್ರೂನು ಮಾಡ್ಬೋದು. ಆನ್ಲೈನ್ ಥ್ರೂ ಅಂದ್ರೆ ಈಗ ಟ್ರೇಡ್ ಇಂಡಿಯಾ ಅಂತಿದೆ, ಇಂಡಿಯಾ ಮಾರ್ಟ್ಸ್ ಅಂತಿದೆ, ಒಂದು ಅಪ್ಲಿಕೇಶನ್ಸ್ ಇದಾವೆ. ಅಲ್ಲಿ ಅಪ್ಲೈ ಮಾಡಿದ್ರೆ ನೀವು ಸಿಗ್ತಾವೆ ವೆಂಡರ್ಸ್, ಹ್ಯೂಜ್ ವೆಂಡರ್ಸ್ ಸಿಗ್ತಾವೆ, ಅವ್ರ ಕಂಪ್ಲೈಸ್ ಪ್ರಾಡಕ್ಟ್ ಸಿಗ್ತಾವೆ, ಅವ್ರ ನಿಯರ್ ಬೈ ಏನ್ ಸಪ್ಲೈ ಮಾಡ್ತಾರೆ ಎಲ್ಲ ಸಿಗುತ್ತೆ. ಆಫ್ಲೈನ್ ಅಂದ್ರೆ ಕೆಲವೊಂದು ಇಂಡಸ್ಟ್ರಿಯಲ್ ಎಕ್ಸಿಬಿಷನ್ ಅಂತ ಹಾಕಿರ್ತಾರೆ, ಅಲ್ಲಿ ಹೋದ್ರೆ ನಿಮ್ಗೆ ಸಿಗುತ್ತೆ. ಲೋಕಲ್ಲಿ ಟ್ರೇಡ್ ಯೂನಿಯನ್ಸ್ ಇರ್ತಾವೆ, ಚೇಂಬರ್ ಆಫ್ ಕಾಮರ್ಸ್ ಅಂತ ಇರ್ತಾವೆ, ಅಲ್ಲೆಲ್ಲ ಅಪ್ರೋಚ್ ಆದ್ರೆ ನಿಮ್ಗೆ ಅವ್ರು ಏನ್ ಮಾಡ್ತಾರೆ, ನಿಮ್ಗೆ ಡೀಟೇಲ್ಸ್ ಕೊಡ್ತಾರೆ. ನಿಮ್ ಪ್ರಾಡಕ್ಟ್ ರಿಕ್ವೈರ್ಮೆಂಟ್ ಏನಿದೆ ಅಂತ ಹೇಳಿದ್ರೆ ಅವ್ರಿಗೆ ಆ ಪ್ರಕಾರ ಅವ್ರು ಏನೇ ಮಾಡ್ತಾರೆ, ಒಂದು 3-4 ಟೈಪ್ ವೆಂಡರ್ಸ್ ಕೊಡ್ತಾರೆ. ಅದರಲ್ಲಿ ನೀವೇನು ಕಂಪೇರ್ ಮಾಡ್ಬೇಕು, ಪ್ರೈಸು ಆಮೇಲೆ ಟರ್ಮ್ಸು ಅವೆಲ್ಲ ನೋಡ್ಕೊಂಡು ನೀವೇಂತಲ್ಲ ಅಪ್ಲಿಕೇಶನ್ ಹಾಕ್ಬೋದು. What is MSME? What are the benefits of MSME registration? MSME ಅಂತ ಹೇಳಿದ್ರೆ ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರಿನರ್ ಅಂತ ಹೇಳಿ ಒಂದು ಕೇಂದ್ರ ಸರ್ಕಾರದ ಒಂದು ಸ್ಕೀಮ್ ಅದು. ಸೊ ಇವ್ರಿಗೆ ಒಂದು ಸ್ಪೆಷಲ್ ಸಬ್ಸಿಡಿಗಳಿರ್ತಾವೆ, ಸ್ಪೆಷಲ್ ರಿಬೇಟ್ಸ್ಗಳಿರ್ತಾವೆ, ಸ್ಪೆಷಲ್ ಫೆಸಿಲಿಟಿಗಳಿರ್ತಾವೆ. ಸೊ ಈ ಒಂದು ರಿಜಿಸ್ಟ್ರೇಷನ್ ಆನ್ಲೈನಲ್ಲಿ ನಾವು ಮಾಡಬೇಕಾಗತ್ತೆ. ಅದಕ್ಕೆ ಇನ್ನೊಂದು ಹೆಸರು ಉದ್ಯಮ ರಿಜಿಸ್ಟ್ರೇಷನ್ ಅಂತ ಹೇಳ್ತಾರೆ. ಇಬ್ಬರಿಗೂ ಆಧಾರ್ ಅವೈಲೇಬಲ್ ಇರುತ್ತೆ. ಈ ಒಂದು ಆಧಾರ್ ಬೇಸ್ ಮೇಲೆ ಈ ಒಂದು ರಿಜಿಸ್ಟ್ರೇಷನ್ ಸಿಗ್ತೈತಿ. ಈ ರಿಜಿಸ್ಟ್ರೇಷನ್ ತಗೊಂಡ್ರೆ ಹಲವಾರು ಗೌರ್ಮೆಂಟ್ ಫೆಸಿಲಿಟಿಗಳು ಸಿಗ್ತಾವೆ. MSMEಗೆ ಲೋನ್ ಫೆಸಿಲಿಟಿ ಕೊಡಕ್ಕೆ ಬ್ಯಾಂಕ್ಲಿಂದ ಕೆಲವೊಂದು ಲೋನ್ ಫೆಸಿಲಿಟಿಗಳದಾವೆ. ಆ ಒಂದು ಲೋನ್ ಅನ್ನ ಪಡಿಲಿಕ್ಕೆ ಈ ಒಂದು MSME ಒಳಗೆ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. ನಾ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಸ್ಟಾರ್ಟ್ ಮಾಡತ್ತೇನಲ್ರಿ ಸರ್, ನನಗೂ GST ರಿಜಿಸ್ಟ್ರೇಷನ್ ಅಪ್ಲಿಕೇಬಲ್ ಆಗುತ್ರಿ ಸರ್ ಇದಕ್ಕೆ? ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಸ್ಟಾರ್ಟ್ ಮಾಡಿದ ಕೂಡ ಇಮಿಡಿಯೇಟ್ ಆಗಿ ನಾವು GST ರಿಜಿಸ್ಟ್ರೇಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. 40 lakhs ಅಬೌವ್ ಇದ್ರೆ ಕಂಪಲ್ಸರಿ ಆಗುತ್ತೆ. ಅವಾಗ ನಾವಿಂದ ಟರ್ನ್ ಓವರ್ 40 lakhs ಅಬೌವ್ ಬಂದಾಗ ನಾವು ತಗೋಬೇಕಾಗತ್ತೆ. ಇನ್ನು ಸೆಕೆಂಡ್ ಬಂದ್ಬಿಟ್ಟು ಇಂಟರ್ಸ್ಟೇಟ್ ಸಪ್ಲೈ ಅಂದ್ರೆ ಏನೈತಿ, ಈಗ ನಾವು ಬಿಲೋ 40 lakhs ಇದ್ದಾಗ ನಾವೇನು ಸಪ್ಲೈ ಐತಲ್ಲ ಕರ್ನಾಟಕ ಬಿಟ್ಟು ಔಟ್ಸೈಡ್ ಸ್ಟೇಟಿಗೆ ಏನು ಸಪ್ಲೈ ಮಾಡ್ತಿದ್ರೆ ಅವಾಗ ನಾವು ಕಂಪಲ್ಸರಿ ತಗೋಗತ್ತೆ. ಇನ್ನು ಥರ್ಡ್ ಬಂದ್ಬಿಟ್ಟು ಈಗ ಬ್ಯಾಂಕ್ ಲೋನ್ ಅಪ್ಲೈ ಮಾಡ್ತಿರ್ತೀರಿ ನೀವು ಕೆಲವೊಂದು ಸ್ಕೀಮ್ನಲ್ಲಿ, ಆ ಸ್ಕೀಮ್ನಲ್ಲೆಲ್ಲ GST ರಿಜಿಸ್ಟ್ರೇಷನ್ ಕಂಪಲ್ಸರಿ ಕೇಳ್ತಾರೆ ಅವರು. ಇನ್ನು ಫೋರ್ತ್ ಬಂದ್ಬಿಟ್ಟು ಈಗ ನಾವೇನು ಹ್ಯೂಜ್ ಆಗಿ ಏನು ಮಟೀರಿಯಲ್ಲು ಮಷಿನರಿ ಏನು ಪರ್ಚೇಸ್ ಮಾಡ್ತೀವಲ್ಲ ಇನಿಷಿಯಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ, ಅದಕ್ಕೆಲ್ಲ ಏನಾಗುತ್ತೆ GST ಚಾರ್ಜ್ ಮಾಡಿರ್ತಾರೆ. ನಮ್ಮ ಏನು ಸಪ್ಲೈ ಇರ್ತಾರಲ್ಲ ಅವ್ರು GST ಚಾರ್ಜ್ ಮಾಡ್ತಾರೆ. ಅವನ್ನೆಲ್ಲ ಕ್ರೆಡಿಟ್ ತೊಗೋಬೇಕಾಗತ್ತೆ. ನಾವು ಕ್ರೆಡಿಟ್ ತೊಗೋಬೇಕಂತ GST ಬೇಕಾಗತ್ತೆ. ಸರ್ ಈಗ ನಾನು ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿದಾದ್ಮೇಲೆ GST ತಗೊಳ್ಬೇಕು ಅಂತ ಹೇಳಿದ್ರೆ ಸರ್, ಸೊ GST ರಿಜಿಸ್ಟ್ರೇಷನ್ ಮಾಡಿಸಿದೆ ಸರ್. ಇವಾಗ ಮುಂದೆ ಏನ್ ಮಾಡ್ಬೇಕು ಸರ್? ನಾನು ರಿಜಿಸ್ಟ್ರೇಷನ್ ತೊಗೊಂಡ್ಮೇಲೆ ಫಸ್ಟ್ ಐತಲ್ಲ ಈಗ ಏನು ಮಾಡ್ಬೇಕು, ನಾವು ಮಟೀರಿಯಲ್ ಯಾವ್ದು ಪ್ರೊಡಕ್ಷನ್ ಆಗುತ್ತಲ್ಲ ಅದು ಸಪ್ಲೈ ಮಾಡ್ತಾರಲ್ಲ ಇಮಿಡಿಯೇಟ್ ಫಸ್ಟ್ ಇನ್ವೆಸ್ಟ್ ಮಾಡ್ಬೇಕು. ಆ ಇನ್ವೆಸ್ಟ್ ಅಲ್ಲಿ ಏನಿದೆಲ್ಲ GST ಡೀಟೇಲ್ಸು, GST ಇದೆಲ್ಲ ಟ್ಯಾಕ್ಸ್ ಪಾರ್ಟ್ಸ್ ಎಲ್ಲ ಆ್ಯಡ್ ಮಾಡಿ ಕರೆಕ್ಟಾಗಿ ಏನು ಪ್ರಾಪರ್ ಚರಣ ಥ್ರೂ ಐತಲ್ಲ ನೀವು ಇನ್ವೆಸ್ಟ್ ಮಾಡ್ಬೇಕು. ಆಮೇಲೆ ಏನದಲ್ಲ ಈಗ ಒಂದ್ ವೇಳೆ ಅದು ಇನ್ವೆಸ್ಟ್ ಏನಾರ 50,000 ರೂಪಾಯಿ ಮೇಲ್ಪಟ್ಟಿದ್ರೆ ಅವಾಗ ಏನು ಮಾಡ್ತಾರೆ, ಕಂಪಲ್ಸರಿ ಇ-ವೇ ಬಿಲ್ ಮಾಡ್ಬೇಕು. ಆ ಇ-ವೇ ಬಿಲ್ ಡಾಕ್ಯುಮೆಂಟ್ಸ್ ಮಾಡಿ ಅದ್ರ ಜೊತೆ ಅಟ್ಯಾಚ್ ಮಾಡ್ಬೇಕು. ಮಂತ್ಲಿ ಏನಿದೆಲ್ಲ GSR1 ಅಂತ ರಿಟರ್ನ್ಸ್ ಫೈಲ್ ಮಾಡಬೇಕು. ಆಮೇಲೆ 3B ಅಂತ ಒಂದು ಪೇಮೆಂಟ್ ಸಮ್ಮರಿ ರಿಟರ್ನ್ಸ್ ಬರುತ್ತೆ, ಅದನ್ನು ಮಾಡಬೇಕು. ಇನ್ನು ಟರ್ನ್ ಓವರ್ 2 ಕೋಟಿ ಮೇಲೆ ಕ್ರಾಸ್ ಆದ್ರೆ ಆಟೋಮೆಟಿಕ್ ಆಗಿ ನೀವು GST9 ಅಂತ ಆನ್ಯುವಲ್ ರಿಟರ್ನ್ಸ್ ಮಾಡ್ಬೇಕಾಗತ್ತೆ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂದ್ರೆ ಏನು ಸರ್? ಅವರಿಂದ ಪರ್ಮಿಷನ್ ತಗೋಬೇಕು ಸರ್? ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂತ ಹೇಳಿ ಒಂದು ಗೌರ್ಮೆಂಟ್ ಆಫ್ ಕರ್ನಾಟಕದ್ದು ಒಂದು ಡಿಪಾರ್ಟ್ಮೆಂಟ್ ಅದು. ನೀವು ಯಾವ್ದಾರ ಒಂದು ಇಂಡಸ್ಟ್ರಿ ಮಾಡ್ಬೇಕಂತ ಹೇಳಿದ್ರೆ ಈ ಒಂದು ವಾತಾವರಣಕ್ಕೆ ನೀವು ಏನೊಂದು ಪೊಲ್ಯೂಷನ್ ಅನ್ನ ಬಿಡ್ತಿರಲ್ಲ ಅದ್ರ ಬಗ್ಗೆ ಒಂದು ಅವ್ರ ಕಡೆಯಿಂದ ಒಂದು NOC ಅಂತ ಹೇಳ್ತಾರೆ,
ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅಂತ ಹೇಳಿ ಅವ್ರ ಕಡೆಯಿಂದ ತೊಗೋಬೇಕಾಗತ್ತೆ. ಅದರಲ್ಲಿ 3 ಕ್ಯಾಟಗರಿ ಇರ್ತಾವೆ. ಒಂದು ಗ್ರೀನ್ ಝೋನ್ ಅಂತ ಇರುತ್ತೆ, ನೆಕ್ಸ್ಟ್ ಆರೆಂಜ್ ಝೋನ್ ಅಂತ ಇರುತ್ತೆ, ಇನ್ನೊಂದು ರೆಡ್ ಝೋನ್ ಅಂತ ಇರುತ್ತೆ. ಝೋನ್ಗೆ ತಕ್ಕಂಗೆ ನಿಮಗೆ ಒಂದಿಷ್ಟು ಚಾರ್ಜಸ್ ಅನ್ನು ಕಲೆಕ್ಟ್ ಮಾಡಿಕೊಂಡು ನಿಮಗೆ NOC ಸರ್ಟಿಫಿಕೇಟ್ ಅನ್ನು ಕೊಡ್ತಾರೆ. What are the government schemes available to start my manufacturing business? ಇನ್ನು ನಾವು ಇಂಡಸ್ಟ್ರಿ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿದ್ರೆ ಗೌರ್ಮೆಂಟ್ದು ಭಾಳಷ್ಟು ಸ್ಕೀಮ್ಗಳದಾವ. ಅದ್ರೊಳಗೆ ಪ್ರಮುಖವಾಗಿ ಪ್ರಧಾನ ಮಂತ್ರಿ ಎಂಪ್ಲಾಯ್ಮೆಂಟ್ ಜನರೇಷನ್ ಸ್ಕೀಮ್ ಅಂತ ಹೇಳಿ, ಅದಕ್ಕೆ PMEGP ಸ್ಕೀಮ್ ಅಂತ ಹೇಳ್ತೀವಿ. ಅದರೊಳಗೆ ನಿಮ್ಗೆ 35% ತನ ಒಂದು ಸಬ್ಸಿಡಿ ಸಿಗುತ್ತೆ. ರೇಟ್ ಸಬ್ಸಿಡಿ ಸ್ಕೀಮ್ ಅಂತ ಇರ್ತಾವ. ಅದ್ರೊಳಗೆ SC ST ಬೇರೆ ಇರ್ತೈತಿ, ಮತ್ತು ಜನರಲ್ ಕ್ಯಾಟಗರಿಗೆ ಒಂದು ಬೇರೆ ಇರ್ತೈತಿ. ಎಲೆಕ್ಟ್ರಿಸಿಟಿ ಬಿಲ್ನಾಗ ಕನ್ಸೆಷನ್ ಸಿಗುತ್ತೆ, ಸ್ಟ್ಯಾಂಪ್ ಡ್ಯೂಟಿ ರಿಜಿಸ್ಟ್ರೇಷನ್ ಟೈಮ್ನಾಗ ಅದ್ರೊಳಗೂ ಕನ್ಸೆಷನ್ ಸಿಗುತ್ತೆ. ನಂತರ ಇಂಟ್ರೆಸ್ಟ್ ನೀವು ಕೊಡ್ತಿರಲ್ಲ, ಲೋನ್ ಮಾಡಿರ್ತಿರಲ್ಲ ಇಂಡಸ್ಟ್ರಿ ಮಾಡೋಕ್ಕೆ, ಆ ಒಂದು ಇಂಟ್ರೆಸ್ಟಿಗೂ ಕೆಲವೊಂದಿಷ್ಟು ಸಬ್ಸಿಡಿಗಳನ್ನು ಕೊಡ್ತಾರೆ. MSME ಇದು ಕೆಲವೊಂದಿಷ್ಟು ಸ್ಕೀಮ್ಗಳದಾವು. MSME ಸ್ಕೀಮ್ ಒಳಗೂ ನಿಮಗೆ ಭಾಳಷ್ಟು ಬೆನಿಫಿಟ್ಗಳು ಸಿಗ್ತಾವೆ. ಅದಲ್ಲದೆ ನಿಮ್ಮದು ಎಕ್ಸ್ಪೋರ್ಟ್ ಮಾಡೋಕ್ಕೆ ಕೇಂದ್ರ ಸರ್ಕಾರದಿಂದ ಭಾಳಷ್ಟು ಫೆಸಿಲಿಟಿಗಳು ಅವೈಲೇಬಲ್ ಅದಾವು. ಆ ಒಂದು ಫೆಸಿಲಿಟಿಗಳನ್ನು ನೀವು ತಗೋಬಹುದು. ಪ್ರಧಾನ ಮಂತ್ರಿಯವರು ಮೇಕ್ ಇನ್ ಇಂಡಿಯಾ ಅಂತಾರ್ರಿ. ಆ ಸ್ಕೀಮ್ ಒಳಗ ನಂದು ಇಂಡಸ್ಟ್ರಿ ರಿಜಿಸ್ಟ್ರೇಷನ್ ಮಾಡಿಸಬಹುದಾ? ಮಾಡಿಸಿದ್ರು ನನ್ಗೆ ಏನ್ ಬೆನಿಫಿಟ್ಸ್ ರೀ? ಮೇಕ್ ಇಂಡಿಯಾ ಅನ್ನೋದೊಂದು ಪ್ರಧಾನಮಂತ್ರಿ ಒಂದು ದೊಡ್ಡ ಕನಸು. ಅದು ಏನಂದ್ರೆ ಫಸ್ಟ್ ಅಂದ್ರೆ ನಮ್ಮ ದೇಶಕ್ಕೆ ಬೆನ್ನೆಲುಬಾಗಿ ಏನು ಇಂಡಸ್ಟ್ರಿ ಇದೆಯಲ್ಲ, ಇಲ್ಲೇ ಪ್ರೊಡಕ್ಷನ್ ಸ್ಟಾರ್ಟ್ ಆಗಿ ಇಲ್ಲೇ ಮ್ಯಾನುಫ್ಯಾಕ್ಚರ್ ಆಗಿ ಇಂಡಿಯಾಲಿಂದ ಇಂಡಿಯಾ ಒಳಗೆ ಹೋಗ್ಲಿ, ಇಂಪೋರ್ಟ್ ಮೇಲೆ ಡಿಪೆಂಡ್ ಆಗೋದು ಬೇಡ ಅಂತ. ಆಮೇಲೆ ಈ ಸ್ಕೀಮಲ್ಲಿ ನೀವು ರಿಜಿಸ್ಟರ್ ಮಾಡ್ಕೊಂಬಿಟ್ರೆ ನಿಮ್ಗೆ ಭಾಳಷ್ಟು ಬೆನಿಫಿಟ್ ಸಿಗ್ತಾವೆ. ಒಂದು ನಿಮ್ದು ಏನೈತಿ, ಇಮಿಡಿಯೇಟ್ ಎಲ್ಲ ಅಪ್ಲಿಕೇಶನ್ ಇರ್ತಾರಲ್ಲ, ಫಾಸ್ಟಾಗಿ ನಿಮ್ಮದು ಅಪ್ಲಿಕೇಶನ್ ಅಪ್ರೂವಲ್ ಆಗುತ್ತೆ. ಎರಡನೇ ಬಂದು ಸ್ಕಿಲ್ ಡೆವಲಪ್ಮೆಂಟ್ ಅಪ್ರೂವಲ್ಸ್ ಇರ್ತಾರೆ. ಅಂದರೆ ಸ್ಕಿಲ್ ಡೆವಲಪ್ಮೆಂಟ್ಗೆ ಬೂಸ್ಟ್ ಮಾಡೋಕೆ ನಿಮ್ಗೆ ಏನೈತಲ್ಲ, ಸೊ ಕೆಲವೊಂದು ಇನ್ಸೆಂಟಿವ್ ಕೊಡ್ತಾರೆ. ಬ್ಯಾಂಕ್ನಾಗ ಏನಾರ ಅಪ್ಲಿಕೇಶನ್ ಹಾಕಿರ್ತಾರೆ ಲೋನ್ಗೆ, ಫಾಸ್ಟಾಗಿ ನಿಮ್ಗೆ ಅಪ್ರೂವಲ್ ಸಿಗ್ತಾವಲ್ಲ. ಪ್ರಮೋಷನ್ ಇನ್ಸೆಂಟಿವ್ ಕೊಡ್ತಾರ, ಡ್ಯೂಟಿ ಡ್ರಾಬ್ಯಾಕ್ ಕೊಡ್ತಾರ, ರಿಬೇಟ್ ಸ್ಕೀಮ್ ಕೊಡ್ತಾರ. ಹೀಗೆ ಬಹಳಷ್ಟು ಬೆನಿಫಿಟ್ಸ್ ಇದಾವೆ. ಅದು ಒಂದ್ಸಲ ಏನಾದ್ರು ರಿಜಿಸ್ಟರ್ ಆದರೆ ಒಂದು ಟರ್ಮ್ಸ್ ಮುಗಿಯಮಟ್ಟ ಈ ಬೆನಿಫಿಟ್ಸ್ ಎಲ್ಲ ನಿಮ್ಗೆ ಅವೈಲಬಿಲಿಟಿ ಸಿಗುತ್ತದೆ. ಸರ್, ನಾನು ಇಂಡಸ್ಟ್ರಿ ಪ್ರಾಡಕ್ಟ್ಸನ್ನು ನಾನು ಎಕ್ಸ್ಪೋರ್ಟ್ ಮಾಡಬೇಕು ಅನ್ಕೊಂಡಿದ್ದೀನಿ ಸರ್. ಅದಕ್ಕೆ ಯಾವ್ಯಾವ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಮತ್ತು ಹೇಗೆ ಮಾಡ್ಬೇಕು ಸರ್? ಅದು ನೀವು ಎಕ್ಸ್ಪೋರ್ಟ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಫಸ್ಟ್ ಐತಲ್ಲ, ನೀವೇ ಮಾಡ್ಕೊ DGFT ಸೈಟ್ ಅಂದರೆ ಡೈರೆಕ್ಟರ್ ಆಫ್ ಜನರಲ್ ಫಾರಿನ್ ಟ್ರೇಡ್ನಲ್ಲಿ IC ಕೋಡ್ ತೊಗೋಬೇಕು. IC ಅಂದರೆ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಕೋಡ್ ಅಂತ ಬರುತ್ತೆ. ಅದು ಕಂಪಲ್ಸರಿ ಮಸ್ಟ್ ಆ್ಯಂಡ್ ಶುಡ್ ತೊಗೋಬೇಕಾಗುತ್ತೆ. ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ ಅಂತ ರಿಜಿಸ್ಟ್ರೇಷನ್ ತೊಗೋಬೇಕಾಗುತ್ತೆ. ಅದ್ರ ನಿಮ್ಗೆ ಯಾವ್ದಾದ್ರು ಇನ್ಸೆಂಟಿವ್ ಬೆನಿಫಿಟ್ಸ್ ಎಲ್ಲ ಬೇಕಾದ್ರೆ ಸಿಗ್ತಾವೆ ನಿಮ್ಗೆ. ನ್ಯಾಷನಲ್ ಪ್ರೈಸಿಂಗ್ಸ್ ಅಂದರೆ ನಮ್ಮ ದೇಶದೊಂದು ರೂಪಿ ಇದೆ, ಅಮೇರಿಕ ಬಂದರೆ US ಡಾಲರ್ ಇದೆ, ಇಂಗ್ಲೆಂಡ್ ಹೋದ್ರೆ UK ಇದೆ, ಪೌಂಡ್ಸ್ ಇದೆ. ಹಿಂಗೆ ಆ ಕಂಟ್ರಿ ಇದೆಲ್ಲ ಅವ್ರದ್ದು ಕರೆನ್ಸಿ ರೇಟ್ ಇದೆಯಲ್ಲ, ಅದ್ರ ಪ್ರಕಾರ ಅವ್ರು ಟ್ರೇಡ್ ಬಿಸ್ನೆಸ್ ಮಾಡ್ತಾರೆ. ಅದಕ್ಕೆ ನಾವು ಇಂಟ್ರೆಸ್ಟ್ ಪ್ರೈಸಿಂಗ್ ಬಗ್ಗೆ ತಿಳ್ಕೊಬೇಕಾಗತ್ತೆ. ಆಮೇಲೆ ಪ್ಯಾಕಿಂಗ್ ಲಿಸ್ಟ್ ಕಂಪಲ್ಸರಿ ಬೇಕಾಗತ್ತೆ ನಮ್ಗೆ. ಅಂದರೆ ಈ ಪ್ಯಾಕಿಂಗ್ ಲಿಸ್ಟ್ ಹೆಂಗೆ ಮಾಡಬೇಕು, ಏನು ಮಾಡಬೇಕು ಅಂತ. ಪಿಮ್ ಬಿಲ್ಸು ಮತ್ತು ಕಸ್ಟಮ್ಸ್ ಬಗ್ಗೆ ನಾಲೆಜ್ ತೊಗೋಬೇಕಾಗತ್ತೆ. ಡಾಕ್ಯುಮೆಂಟೇಷನ್, ಮೇನ್ ಅಂದರೆ ಡಾಕ್ಯುಮೆಂಟೇಷನ್. ಇನ್ವಾಯ್ಸ್ ಕೊಡಬೇಕಾಗತ್ತೆ. ಈಗ ಇಂಡಿಯನ್ ಕರೆನ್ಸಿ ಪ್ರಕಾರ ಇನ್ವಾಯ್ಸ್ ಬೇರೆ ಬತ್ತು, ಎಕ್ಸ್ಪೋರ್ಟ್ ಕರೆನ್ಸಿ ಪ್ರಕಾರ ಇನ್ವಾಯ್ಸನ್ನು ಬೇರ್ಪಡಿಸ್ಬೇಕಾಗತ್ತೆ. DGFT ಅಲ್ಲಿ ಮತ್ತೊಂದು ಐಸ್ಗೇಟ್ ಅಂತಿದೆ. ಐಸ್ಗೇಟ್ ಅಂತ ಒಂದು ವೆಬ್ನಲ್ಲಿ ರಿಜಿಸ್ಟ್ರೇಷನ್ ತೊಗೋಬೇಕಾಗತ್ತೆ. ನನ್ನ ಮೆಟೀರಿಯಲ್ ನಾನು ಎಕ್ಸ್ಪೋರ್ಟ್ ಮಾಡತ್ತೀನಿ, ಅದರಿಂದ ನನಗೆ ಏನೇನು ಇನ್ಸೆಂಟಿವ್ ಸಿಗ್ತಾವೆ? ಆಗಲೇ ನೀವು ಹೇಳಿದಂಗೆ ಒಂದು ಮೇಕ್ ಇನ್ ಇಂಡಿಯಾ ಸ್ಕೀಮ್ ಅಂತ ಹೇಳಿದ್ರಲ್ಲ, ಈ ಮೇಕ್ ಇನ್ ಇಂಡಿಯಾ ಸ್ಕೀಮ್ ಉದ್ದೇಶನ ನಮ್ಮ ಒಂದು ಪ್ರಾಡಕ್ಟ್ ಅನ್ನ ಹೊರದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡಲಿ ಅಂತೇಳಿ, ಹೆಚ್ಚು ನಾವು ಇಂಪೋರ್ಟ್ ಮಾಡೋದನ್ನ ಕಡಿಮೆ ಮಾಡಿ ಎಕ್ಸ್ಪೋರ್ಟ್ ಜಾಸ್ತಿ ಮಾಡಲಿ ಅಂತೇಳಿ ಈ ಒಂದು ಸ್ಕೀಮ್ ಅಂತ ಹೇಳ್ತಾರೆ. ಇದರೊಳಗೆ ಎಕ್ಸ್ಪೋರ್ಟ್ ಮಾಡೋ ಸಂಬಂಧನ ಬಹಳಷ್ಟು ಇನ್ಸೆಂಟಿವ್ ಮತ್ತು ಸಬ್ಸಿಡಿಗಳನ್ನು ಕೊಟ್ಟಾರ. ಅದರೊಳಗೆ ಮುಖ್ಯವಾಗಿ ಹೇಳೋದಾದ್ರೆ ಡ್ಯೂಟಿ ಡ್ರಾಬ್ಯಾಕ್ ಅಂತೇಳಿ ಒಂದು ಕಸ್ಟಮ್ ಡ್ಯೂಟಿಯನ್ನ ನಮ್ಗೆ ರಿಫಂಡ್ ಕೊಡುವಂತ ಒಂದು ಇನ್ಸೆಂಟಿವ್ ಐತಿ. ಎಕ್ಸ್ಪೋರ್ಟ್ ಗ್ಯಾರಂಟಿ ಸ್ಕೀಮ್ ಅಂತ ಹೇಳಿ ಒಂದು ಅದರೊಳಗೂ ನಮ್ಗೆ ಇನ್ಸೆಂಟಿವ್ ರಿಫಂಡ್ ಆಗುತ್ತೆ. ಎಕ್ಸ್ಪೋರ್ಟಿಗೆ ಅಂತ ಹೇಳಿ ಒಂದು ಕೆಲವೊಂದಿಷ್ಟು ಬ್ಯಾಂಕಲ್ಲಿ ಲೋನ್ಗಳಿದಾವೆ, ಅದರೊಳಗೆ ಕನ್ಸೆಷನ್ ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ. ಮತ್ತು ಇನ್ನೊಂದು ಹೇಳೋದಾದ್ರೆ GST ಇದ್ರೊಳಗೆ ಎಕ್ಸಮ್ಟ್ ಇರುತ್ತೆ. 0 ಟ್ಯಾಕ್ಸ್ ನೀವು ಎಕ್ಸ್ಪೋರ್ಟ್ ಅನ್ನ ಮಾಡ್ಬೋದು. ಇದಲ್ಲದೆ ಬಹಳಷ್ಟು ಇನ್ನೂ ಇನ್ಸೆಂಟಿವ್ಗಳದಾವೆ. ಅದಕ್ಕೆ ಪ್ರತಿಯೊಂದು ಪ್ರಾಡಕ್ಟ್ ವೈಸ್ ನಾವು ನೋಡಬೇಕಾಗುತ್ತೆ. ಅವಾಗ ವಿಷಯ. What are the legal registrations required for laborers and staff? ಲೇಬರ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ ನೀವು. ಎರಡನೇದು ಬಂದ್ಬಿಟ್ಟು PF ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ಯಾವಾಗ ಏನಾದ್ರೆ ಎಂಪ್ಲಾಯೀಸ್ ಏನಿದಲ್ಲ, ನಂಬರ್ ಆಫ್ ಎಂಪ್ಲಾಯೀಸ್ 20 ಕ್ರಾಸ್ ಆದ್ರೆ ಅವಾಗ ಇಮಿಡಿಯೇಟ್ PF ರಿಜಿಸ್ಟ್ರೇಷನ್ ಮಾಡ್ಬೇಕು. ಮತ್ತು 10 ಮೆಂಬರ್ಸ್ ಮೇಲೆ ಮೇಲ್ಪಟ್ರೆ ಅವರು ESI ರಿಜಿಸ್ಟರ್ ಮಾಡ್ಕೋಲ್ಲ. ಸರ್, ನಾ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಸ್ಟಾರ್ಟ್ ಮಾಡೇನ್ರಿ, ಅಕೌಂಟ್ಸ್ ಮೇಂಟೈನ್ ಮಾಡ್ಬೇಕಂತಾರ ಸರ್. ಹಂಗಂದ್ರೆ ನಾ ಏನ್ ಮೇಂಟೈನ್ ಮಾಡ್ಬೇಕ್ರಿ ಸರ್? ನೀವು ಒಂದು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಗೆ ಸೇಲ್ಸ್ ರಿಜಿಸ್ಟರ್ ಅಂತ ಮಾಡಬೇಕಾಗುತ್ತೆ, ಪರ್ಚೇಸ್ ರಿಜಿಸ್ಟರ್ ಅಂತ ಮಾಡಬೇಕಾಗುತ್ತೆ, ಲೆಡ್ಜರ್ ಅಂತ ಮಾಡಬೇಕಾಗುತ್ತೆ, ಕ್ಯಾಶ್ ಬುಕ್ ಅಂತ ಮಾಡಬೇಕಾಗುತ್ತೆ, ಮತ್ತು ಬ್ಯಾಂಕ್ ಬುಕ್ ಅಂತ ಮಾಡಬೇಕಾಗುತ್ತೆ. ಇದರಲ್ಲಿ ನಿಮ್ಮ ಡೇ ಟು ಡೇ ಟ್ರಾನ್ಸಾಕ್ಷನ್ ಅನ್ನ ರೆಗ್ಯುಲರ್ ಆಗಿ ಎಂಟ್ರಿ ಮಾಡಿ, ಅದು ಆಯಾ ಪರ್ಟಿಕ್ಯುಲರ್ ಹೆಡ್ಗೆ ಅದನ್ನ ಟ್ರಾನ್ಸ್ಫರ್ ಮಾಡಿ ಇಯರ್ ಎಂಡಿಗೆ ಒಂದು ಫೈನಲ್ ಅಕೌಂಟ್ಸ್ ಅಂತ ಮಾಡಬೇಕಾಗುತ್ತೆ. ಅದರಲ್ಲಿ ನಿಮ್ದು ಫೈನಲ್ ಆಗಿ ಏನು ಪ್ರಾಫಿಟ್ ಬಂತು, ಆ ಒಂದು ಪ್ರಾಫಿಟ್ಗೆ ನೀವು ಇನ್ಕಮ್ ಟ್ಯಾಕ್ಸ್ ಎಷ್ಟು ಪೇ ಮಾಡ್ಬೇಕು ಅಂತ ಹೇಳಿ ಡಿಸೈಡ್ ಮಾಡಬೇಕಾಗುತ್ತೆ. ಮತ್ತೆ ನಿಮ್ಮ ಡೇ ಟು ಡೇ ಟ್ರಾನ್ಸಾಕ್ಷನ್, ಸೇಲ್ಸ್ ಟ್ರಾನ್ಸಾಕ್ಷನ್ ಎಂಟ್ರಿ ಮಾಡೋದ್ರಿಂದ ನೀವು GST ಅಪ್ಲಿಕೇಬಲ್ ಆಗುತ್ತಾ ಇಲ್ಲ ಅನ್ನೋದು ಅದ್ರ ಮೇಲೆ ಡಿಸೈಡ್ ಆಗುತ್ತೆ. ಇವಿಷ್ಟು ಮುಖ್ಯವಾಗಿ ನೀವು ಅಕೌಂಟ್ಸ್ ಅಲ್ಲಿ ಮೇಂಟೈನ್ ಮಾಡುವಂತ ಬುಕ್ಗಳಾಗುತ್ತೆ. ಸರ್, ನನಗೂ ಇನ್ಕಮ್ ಟ್ಯಾಕ್ಸ್ ಅಪ್ಲಿಕೇಬಲ್ ಆಗುತ್ತಾ ಸರ್? ಅಪ್ಲಿಕೇಬಲ್ ಅನ್ನೋದು ನಿಮ್ಮ ಟರ್ನ್ ಓವರ್ ಮೇಲೆ ಡಿಸೈಡ್ ಆಗುತ್ತೆ. ಮತ್ತು ನೀವು ಬ್ಯಾಂಕಲ್ಲಿ ಎಷ್ಟು ಟ್ರಾನ್ಸಾಕ್ಷನ್ ಮಾಡ್ತೀರಿ ಅದ್ರ ಮೇಲೆ ಡಿಸೈಡ್ ಆಗುತ್ತೆ.
ನೀವು ಎಷ್ಟು ಟರ್ನ್ ಮಾಡ್ತೀರಿ, ಎಷ್ಟು ಪ್ರಾಫಿಟ್ ಅರ್ನ್ ಮಾಡ್ತೀರಿ, ಅದ್ರ ಬೇಸ್ ಮೇಲೆ ನೀವು ಇನ್ಕಮ್ ಟ್ಯಾಕ್ಸ್ ಪೇಮೆಂಟ್ ಮಾಡಬೇಕು ಬೇಡ ಅಂತ ಡಿಸೈಡ್ ಮಾಡ್ತೀವಿ. ಈಗ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಬಗ್ಗೆ ಇಷ್ಟೆಲ್ಲ ಹೇಳಿದ್ರಿ ಸರ್. ಇವಾಗ ಈಗ ಜನರಲ್ ಆಗಿ ನಾವೆಲ್ಲರೂ ನೆನಪಿಟ್ಕೊಳ್ಳೋ ಹಂಗ ಸ್ಟೆಪ್ ಬೈ ಸ್ಟೆಪ್ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳಿ. ಅಂದರೆ ಈ ಒಂದು ನಾವು ವಿಡಿಯೋದಲ್ಲಿ ಪ್ರತಿಯೊಂದು ಒಂದು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ನಾವು ಸ್ಟಾರ್ಟ್ ಆದಾಗಿಂದ ಹಂತವಾಗಿ ಯಾವ್ಯಾವ ಪ್ರೊಸೀಜರ್ ಮಾಡ್ಬೇಕಂತ ತಿಳ್ಕೊಂಡ್ವಿ. ಇದನ್ನು ಒಂದು ಸಂಕ್ಷಿಪ್ತ ರೂಪದಲ್ಲಿ ಹೇಳ್ಕೋಬೇಕಂದ್ರೆ ಫಸ್ಟ್ ನೀವು ಒಂದು ನಿಮ್ಮ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡ್ಕೋಬೇಕು. ನಂತರ ಪ್ಯಾನ್ ಕಾರ್ಡ್ಗೆ ಅಪ್ಲೈ ಮಾಡ್ಕೋಬೇಕು. ಪ್ಯಾನ್ ಕಾರ್ಡ್ ಬಂದಮೇಲೆ ನೀವು ಮಷಿನರಿಯನ್ನು ಪರ್ಚೇಸ್ ಮಾಡಬೇಕು. ಆಮೇಲೆ ಮಷಿನರಿ ಪರ್ಚೇಸ್ ಆದಮೇಲೆ ಬ್ಯಾಂಕ್ ಲೋನಿಗೆ ಅಪ್ರೋಚ್ ಆಗಬೇಕು. ಬ್ಯಾಂಕ್ ಲೋನ್ ಬಂದ ಮೇಲೆ ನೆಕ್ಸ್ಟು GST ಕಂಪ್ಲೈನ್ಸ್ ಅಂದರೆ GST ಅಪ್ಲಿಕೇಬಲ್ ಇತ್ತಂದ್ರೆ GSTಗೆ ನಾವು ರಿಜಿಸ್ಟ್ರೇಷನ್ ತೊಗೋಬೇಕಾಗತ್ತೆ. ಆಮೇಲೆ MSME ರಿಜಿಸ್ಟ್ರೇಷನ್ ತೊಗೋಬೇಕಾಗತ್ತೆ. ನಂತರ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ದು ಒಂದು ಪರ್ಮಿಷನ್ ತೊಗೋಬೇಕಾಗತ್ತೆ. ನಂತರ ಎಲೆಕ್ಟ್ರಿಸಿಟಿ ಬೋರ್ಡಿಂದ ಒಂದು ಪರ್ಮಿಷನ್ ತೊಗೋಬೇಕಾಗತ್ತೆ. ಟ್ರೇಡ್ ಲೈಸೆನ್ಸ್ ಅಂತೇಳಿ ಲೋಕಲ್ ಒಂದು ಡಿಪಾರ್ಟ್ಮೆಂಟಿಂದ ಕೊಡ್ತಾರೆ. ಆ ಒಂದು ಟ್ರೇಡ್ ಲೈಸೆನ್ಸನ್ನು ತೊಗೋಬೇಕಾಗತ್ತೆ. ಮತ್ತು ಇನ್ಕಮ್ ಟ್ಯಾಕ್ಸಿಗೆ ಅಪ್ಲಿಕೇಬಲ್ ಆಗೋದಿದ್ರೆ ಇನ್ಕಮ್ ಟ್ಯಾಕ್ಸ್ ಫೈಲಿಂಗನ್ನು ಮಾಡಬೇಕಾಗತ್ತೆ. ಎಕ್ಸ್ಪೋರ್ಟಿಗೆ ಸಂಬಂಧಪಟ್ಟಂಗೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಕೋಡನ್ನು ತೊಗೊಂಡು ಎಕ್ಸ್ಪೋರ್ಟನ್ನು ಮಾಡಬೇಕಾಗತ್ತೆ. GST ತೊಗೊಂಡ ಮೇಲೆ GSTಗೆ ಸಂಬಂಧಪಟ್ಟಂಥ ಕಂಪ್ಲೈನ್ಸನ್ನು ಮಾಡಬೇಕಾಗತ್ತೆ. ಮತ್ತು ಎಕ್ಸ್ಪೋರ್ಟಿಗೆ ಸಂಬಂಧಪಟ್ಟಂಥ ಇನ್ಸೆಂಟಿವ್ಗೋಸ್ಕರ ನೀವು ಅಪ್ಲಿಕೇಶನನ್ನು ಹಾಕಬೇಕಾಗತ್ತೆ. ಇವತ್ತಿನ ದಿವಸ ನಾವು ಒಂದು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯನ್ನು ಸ್ಟಾರ್ಟ್ ಮಾಡ್ಬೇಕಂತ ಹೇಳಿದ್ರೆ ಯಾವ್ಯಾವ ಪ್ರೊಸೆಸನ್ನು ಫಾಲೋ ಮಾಡಬೇಕಾಗ ಆ ಒಂದು ವಿಷಯದ ಬಗ್ಗೆ ಈ ಒಂದು ಚರ್ಚೆ ಮಾಡಿದ್ವಿ. ಇದರಿಂದ ನಿಮಗೆಲ್ಲ ಒಂದು ಒಳ್ಳೆಯ ನಾಲೆಜ್ ಸಿಕ್ತಂತ ಅನಿಸುತ್ತೆ. ಇದಲ್ಲದೆ ನಿಮ್ದು ಏನಾದರೂ ಪ್ರಶ್ನೆಗಳಿದ್ದರೆ ಕಮೆಂಟ್ ಮುಖಾಂತರ ಕೇಳಿರಿ. ಪ್ರತಿಯೊಂದು ಪ್ರಶ್ನೆಗೂ ನಾವು ಉತ್ತರ ಕೊಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಅದಲ್ಲದೆ ಸ್ಕ್ರೀನ್ ಮೇಲೆ ಕಾಣುವಂಥ ವೆಬ್ಸೈಟಿಗೆ ನೀವು ವಿಸಿಟ್ ಮಾಡಿರಿ. ಇದರ ಪ್ರತಿಯೊಂದು ವಿಷಯದ ಬಗ್ಗೆ ನಾವು ಡಿಟೇಲ್ ಆಗಿ ಒಂದು ಸಮರಿಯನ್ನು ಕೊಟ್ಟಿದ್ದೀವಿ. ಆ ಒಂದು ಸಮರಿಯನ್ನು ನೋಡಿ ನೀವು ತಿಳ್ಕೊಬೋದು. ಅಲ್ಲದೆ ಅದರಲ್ಲಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ಪ್ರತಿಯೊಂದು ವಿಷಯದ ಬಗ್ಗೆ ಮಾಹಿತಿ ಕೊಡ್ತಾರೆ. ಹಾಗೆ ನಮ್ಮ ಒಂದು ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿರಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೂ ಧನ್ಯವಾದಗಳು.